ಎಲ್ಲರಿಗೂ ಶುಭ ದಿನ. ಇವತ್ ನಾವು ಮಾಡ್ತಾ ಇದೀವಿ ನೆನ್ನೆ ಹೇಳ್ದಂಗೆ ಹಲಸಿನ ಹಣ್ಣಿನ ದೋಸೆ. ದೋಸೆ. ಗೊತ್ತು ಗೈಸ್, ನೀವು ಹಲ್ವಾನು ಮಾಡಿ ದೋಸೆನೂ ಮಾಡಿ ಅಂತ ತುಂಬಾ ಪ್ರೀತಿಯಿಂದ ನನಗೆ ಎರಡೂ ಸಿಗ್ಲಿ ಅಂತ ಕೇಳ್ಕೊಂಡ್ರಿ. ಹಲ್ವಾ ಮಾಡೋಣ. ಆದ್ರೆ ಹಲ್ವಾ ಇನ್ನೊಂದ್ ದಿನ ಮಾಡೋಣ, ಇವತ್ ದೋಸೆ ಮಾಡೋಣ ಅಂತ ನಮ್ಮಮ್ಮ ಹಲ್ವಾ ಕ್ಯಾನ್ಸಲ್ ಮಾಡ್ಬಿಟ್ರು. ಸೊ ಹಲಸಿನ ಹಣ್ಣಿನ ದೋಸೆ, ಅದ್ರ ಜೊತೆಗೆ ಏನ್ ಮಾಡ್ತಾ ಇದೀರ? ಸೀಕರಣೆ. ಸೀಕರಣಿ. ಯಾವ್ದ್ರ ಸೀಕರಣಿ? ಮಾವಿನ ಹಣ್ಣು. ಮಾವಿನ ಹಣ್ಣಿನ ಸೀಕರಣಿ. ಸೊ ಮಾವಿನ ಹಣ್ಣು ನಮ್ಮಪ್ಪ ತಗೊಬಂದಿದ್ದಾರೆ, ಹಲಸಿನ ಹಣ್ಣು ನಮ್ಮ ಮಾವ ತಗೊಬಂದಿದ್ದಾರೆ. ಸೊ ಎರಡು ಮಾಡೋಣ, ಬನ್ನಿ ಮಾಡೋಣ. ನಮ್ಮಮ್ಮ ಮಾಡ್ತಾರೆ, ನಾನ್ ತಿಂತೀನಿ. ನೀವು ನೋಡಿ. ನಂಗೆ ಗೊತ್ತಿತ್ತು ನೀವು ಇದೇ ಹೇಳ್ತೀರಾ ಅಂತ. ಅಮ್ಮ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಕ್ ರೆಡಿ ಇದ್ದೀರಾ? ಬನ್ನಿ. ಸೊ ಫಸ್ಟ್ ದೋಸೆಗೆ ಏನೇನ್ ಬೇಕು ಮಾ? ಫಸ್ಟ್ ಹಲಸಿನ ಹಣ್ಣು. ಹಾ ಆಯ್ತಾ? ತೆಂಗಿನಕಾಯಿ ತುರಿ. ಹ್ಮ್ 1 ಕಪ್ ನೆನ್ಸಿಟ್ಕೊಂಡಿರೋ, 1 ಪಾವು ನೆನ್ಸಿಟ್ಕೊಂಡಿರೋ ಅಕ್ಕಿ. ದಪ್ಪ ದೋಸೆ ಅಕ್ಕಿ. ದೋಸೆ ಅಕ್ಕಿ. ಪರವಾಗಿಲ್ಲ, ನೀವು ಸಣ್ಣ ಅಕ್ಕಿ ಹಾಕಿದ್ರು ನಡೆಯುತ್ತೆ. ಹ್ಮ್ ಬೆಲ್ಲ, ತುಪ್ಪ, 1 ಚಿಟಿಕೆ ಉಪ್ಪು. ಓಕೆ. ಇದು ಸೀಕರಣೆಗೆ ಮಾವಿನ ಹಣ್ಣು, ಬಾಳೆಹಣ್ಣು. ನೀವು ಬೇಕಾದ್ರೆ ಬರೀ ಮಾವಿನ ಹಣ್ಣು ಮಾಡ್ಕೋಬಹುದು, ಬರೀ ಬಾಳೆಹಣ್ಣು ಮಾಡ್ಕೋಬಹುದು. ನಾವು ಎರಡು ಸೇರ್ಸೋಣ. ಸ್ವಲ್ಪ ಹನಿ ಅದಕ್ಕೆ, ಯಾಕಂದ್ರೆ ಎರಡು ಸ್ವೀಟ್ ಇರುತ್ತೆ. ಸ್ವಲ್ಪ ಗೋಡಂಬಿ, ಏಲಕ್ಕಿ ಪುಡಿ. ಓಕೆ. ಸೊ ಗೈಸ್, ನಮ್ಮಮ್ಮ ಇಲ್ಲಿ ಹಲಸಿನ ಹಣ್ಣಿನ ಬೀಜ ತೆಗಿತಾ ಇದ್ದಾರೆ ಅಂಡ್ ನಾನು ಇಲ್ಲಿ ಸಕ್ಕರೆ ಹಾಕೊಂಡು ಏಲಕ್ಕಿ ಪುಡಿ ಮಾಡ್ತೀನಿ. ಓಕೆನಾ? ಸಕ್ಕರೆ ಹಾಕೊಂಡು ಪುಡಿ ಮಾಡಿದ್ರೆ ಬೇಗ ಪುಡಿ ಆಗುತ್ತೆ. ಬೇಗ ಇಲ್ಲ ಪುಡಿ ಅಂದ್ರೆ ಆಗುತ್ತೆ. ಪುಡಿ ಆಗಲ್ಲ. ಎಸ್. ಏಲಕ್ಕಿ ಇಷ್ಟಿದೆ. ಬಿಡಿಸ್ಬೇಕು. ಅದೇ 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 ನಿಮಗೆ ಏನ್ ಅನ್ಸುತ್ತೆ ನಾನು ಹಂಗೆ ಪುಡಿ ಮಾಡ್ತೀನಿ ಅಂತ? ಯಾರಿಗೆ ಗೊತ್ತು, ಒಂದೊಂದ್ಸಲ ಹೇಳಕ್ಕಾಗಲ್ಲ. ಹಾ 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 ಹಾ. ಹಲಸಿನ ಹಣ್ಣನ್ನ ಈ ತರ ಎಲ್ಲ ತಕ್ಕೊಳ್ಳಿ. ಇಲ್ಲ ಅಂದ್ರೆ ದೋಸೆ ಮಧ್ಯೆ ಮಧ್ಯೆ ಬರುತ್ತೆ. ಓಕೆ. ಅದು ರುಬ್ಬಲ್ಲ. ಆಕ್ಚುಲಿ ತುಂಬಾ ಸ್ವೀಟ್ ಆಗಿದೆ ಹಲಸಿನ ಹಣ್ಣು. ಹೌದು, ತುಂಬಾ ಚೆನ್ನಾಗಿದೆ. ಇದು ಬೀಜ ಬಸಳೆ ಸೊಪ್ಪಿನ ಜೊತೆ ಹಾಕಿ ಸಾರು ಮಾಡ್ಬೇಕು, ಇಲ್ಲಾಂದ್ರೆ ಮೂಲಂಗಿ ಜೊತೆ ಹಾಕಿ ಮಾಡಿ ಬೇಳೆ ಸಾರು. ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನಾನು ಇವಾಗ ಬೇಯಿಸ್ಕೊಂಡು ತಿಂತೀನಿ. ಸಾರು ಮಾಡೋ ತನಕ ಕಾಯಕ್ಕಾಗಲ್ಲ ನನಗೆ, ಸಾರಿ. ಸೊ ಗೈಸ್, ನಾನು ನೋಡಿ ಏಲಕ್ಕಿ ಸಿಪ್ಪೆನ ತೆಗ್ದು ಪುಡಿ ಮಾಡಿ ಸಕ್ಕರೆ ಜೊತೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮಮ್ಮ ಇಲ್ಲಿ ಹಲಸಿನ ಹಣ್ಣಿಂದು ಬೀಜ ಎಲ್ಲ ತೆಗ್ದು ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ಮಮ್ಮ, ಈ ಏಲಕ್ಕಿ ಸಿಪ್ಪೆ ಏನ್ ಮಾಡ್ತೀರಾ? ಬೇಡ, ಯಾಕೆ? ಟೀ ಪುಡಿಗೆ ಹಾಕ್ತೀನಿ. ಟೀ ಪುಡಿ ಡಬ್ಬಿಗೆ ಹಾಕ್ತಾ ಇದಾರೆ, ಗಮ್ ಅನ್ನತ್ತೆ ಅಂತೆ. ಟೀ ಮಾಡಿದಾಗ ಚೆನ್ನಾಗಿರುತ್ತೆ. ಓಕೆ. ಈಗ ರುಬ್ಬಣ. ಓಕೆ. ಏನೇನ್ ರುಬ್ತೀರಾ? ಅಕ್ಕಿ ಅಕ್ಕಿ ನೆನ್ಸಿಟ್ಟಿರೋದು. ಇದನ್ನು ಒಂದು 2-3 ಗಂಟೆ ಟೈಮ್ ಇಟ್ರು. 2 ಗಂಟೆ ಇಟ್ರು ಸಾಕು. 2-3 2 ಅವರ್ಸ್ ತೊಳ್ದಿ ನೆನ್ಸಿಟ್ಟಿದ್ದಾರೆ. ನಾನು ಬೆಳಗ್ಗೆನೆ ಇಟ್ಟಿದ್ದೆ. ಒಂದು 2-3 ಗಂಟೆ ಸಾಕು, ಓಕೆ. ಜಾಸ್ತಿ ಹಂಗ. ಹಲಸಿನ ಹಣ್ಣು ಓಕೆ. ಇಷ್ಟ ಹಾಕ್ತೀನಿ. ಒಂದು 4 ತೊಳೆ ಬಿಡು, ಆಯ್ತಾ? ಹಾ. ಒಂದು 10 ತೊಳೆ ಮೇಲಿದೆ ಇದು. ಓಕೆ. ತೆಂಗಿನಕಾಯಿ. ತೆಂಗಿನಕಾಯಿ ತುರಿ. ಇಷ್ಟ ಹಾಕ್ತೀನಿ. ಇದೊಂಚೂರು ಸೀಕರಣೆ. ಓಕೆ. ಈಗ ರುಬ್ಕೊ ಬನ್ನಿ. ಹಾ, ಓ ಇಲ್ಲ, ಇನ್ನೊಂದೇನೋ ಒಂದು ಸ್ವಲ್ಪ ಏಲಕ್ಕಿ, ಇದ್ರಲ್ಲಿ ಅರ್ಧ ಸೀಕರಣೆ. ಓಕೆ. ನೆಕ್ಸ್ಟ್ ಈಗ ಉಪ್ಪು, ಉಪ್ಪು, ಬೆಲ್ಲ. ಬೆಲ್ಲ. ಬೆಲ್ಲ ಎಷ್ಟು ತಗೊಂಡಿದ್ದೀರಾ? ಬೆಲ್ಲ ನೀವೇ ನೋಡ್ತಾ ಇದ್ದೀರಲ್ಲ, ಹಾ, ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ಇತ್ತು ಇದ್ರಲ್ಲಿ. ಹಾ. ಯಾಕಂದ್ರೆ ಸ್ವೀಟ್ ಇರುತ್ತಲ್ಲ ಮಾವಿನ ಹಣ್ಣು. ಅವು ಕೆಲವ್ರ ಮನೆಯಲ್ಲಿ ತುಂಬಾ ಸಿಹಿ ದೋಸೆ ತಿಂತಾರೆ, ಕೆಲವ್ರ ಮನೇಲಿ ಕಡಿಮೆ. ಹಾ. ಆಮೇಲೆ ತುಂಬಾ ಹಾಕಿದ್ರೆ ಬೆಲ್ಲ ತವಾಗ ಹತ್ತು ಬಿಡುತ್ತೆ. ಹಾ ಹಾ ಹಾ. ಅಷ್ಟೊಂದೆಲ್ಲ ಹಾಕಕ್ ಹೋಗ್ಬಾರ್ದು. ಓಕೆ. ಸೊ ಜಾಸ್ತಿ ಬೆಲ್ಲ ಬೇಡ. ಹಾ. ನಾವ್ ಎಷ್ಟು ತಗೊಂಡಿದೀವಿ ಅಷ್ಟೇ, 1 ಕಪ್ಪಲ್ಲಿ ಅರ್ಧ. ಹಾ, ನಾವು ಅವ್ರು ಬೇಕಾದ್ರೆ ಇನ್ನೊಂಚೂರು ಹಾಕೊಳ್ಳಿ. ಹಾ. ಇದ್ರದ್ದೇ ನೀರ್ ಹಾಕ್ತೀನಿ, ಬೆಲ್ಲದ. ಬೆಲ್ಲದ ನೀರ್ ಹಾಕಿ ರುಬ್ಕೊ ಬರ್ತಾರೆ. ನಡೀರಿ. ಸೊ ಗೈಸ್, ನಾವು ಚಿಕ್ಕ ಮಿಕ್ಸಿಯಲ್ಲಿ 2ನೇ ಸಲ ರುಬ್ಕೊಂಡ್ವಿ. ನುಣ್ಣಗೆ ರುಬ್ಬಿದೆ. ಅಲ್ಲಿ ನೋಡಿ, ಲೆಮನ್ ಯೆಲ್ಲೋ ಕಲರ್, ಎಂತ ಸಾಫ್ಟ್ ಅಂಡ್ ಕಲರ್ ನೋಡಿ ಗೈಸ್, ಅಲ್ಲಮ್ಮ? ಲೆಮನ್ ಎಲ್ಲೋ ಈ ತರ ಸಾಫ್ಟ್ ಆಗಿ ರುಬ್ಕೊಳ್ಳಿ. ಹಾ. ಸ್ವಲ್ಪ ನೀರ್ ಹಾಕ್ಬೇಕು. ಸ್ವಲ್ಪ ನೀರ್ ಹಾಕ್ಬೇಕಾ? ಹಾ, ದೋಸೆ ಹಿಟ್ಟಿನ ಅದಕ್ಕೆ ತರಬೇಕು. ಓಕೆ. ಸ್ವೀಟ್ನೆಸ್ ಪರ್ಫೆಕ್ಟ್ ಆಗಿದೆ ಗೈಸ್. ಟೇಸ್ಟ್ ಮಾಡಿದ್ವಿ. 1 ಪಾವ್ ಅಕ್ಕಿ ತಗೊಂಡಿದೀವಿ.
ಇದ್ರಲ್ಲೊಂದು ಅರ್ಧ ಬೆಲ್ಲ ತಗೊಂಡ್ವಿ, ಅರ್ಧ ಮುಕ್ಕಾಲ್ ಇತ್ತು ಅನ್ಸುತ್ತಲ್ಲ ಅದೇ ಹಾ ಬೆಲ್ಲ ತಗೊಂಡಿದ್ದೀನಿ. ಓಕೆ. ಆಮೇಲೆ ಹಲಸಿನ ಹಣ್ಣು ಒಂದು ಎಷ್ಟು ತೊಳೆ ಇದೆ, ಒಂದು 20 ತೊಳೆ ಇರ್ಬೋದು. ಹಾ ಒಂದು 15ರಿಂದ 20. ಹಲಸಿನ ಹಣ್ಣು ಎಷ್ಟು ಬೇಕಾದ್ರೂ ಹಾಕೋಬಹುದು, ಇಲ್ಲ, ಫ್ಲೇವರ್ ತುಂಬಾ ತಕ್ಕ. ಬೇಡ, ತುಂಬಾ ಯಾವ್ದು ಹಾಕಿದ್ರು ದೋಸೆ ಹೇಳಲ್ಲ. ಹೌದಾ? ಓಕೆ. ಅದಕ್ಕೊಂದು ಚಟ್ನಿ ಆಗ್ಬೇಕಲ್ಲ. ಚಟ್ನಿನೂ ಮಾಡ್ತಾ ಇದ್ದೀರಾ? ಹೌದು, ಯಾವ್ದ್ರ ಜೊತೆ ನಿಮ್ಗಿಷ್ಟ ಆ ಜೊತೆ ತಿನ್ನಿ ಅಂತ. ಹ್ಮ್ ಸೊ ಗೈಸ್, ಇವಾಗ ಶ್ರೀಕರ್ಣಿ ಮಾಡ್ಕೊಳ್ಳೋಣ ಅಂತ ನಮ್ಮಮ್ಮ ಮಾವಿನ ಹಣ್ಣಿನ ಸಿಪ್ಪೆ ನಾನು ವಿಡಿಯೋ ಆನ್ ಮಾಡೋಕ್ಕಿಂತ ಮುಂಚೆನೆ ತಕ್ಕೊಂಡ್ಬಿಟ್ರು. ನಾನ್ ಕರ್ದೆ ಗೈಸ್, ಅವಳು ಬರ್ಲಿಲ್ಲ. ಸೊ ಅಲ್ಲಿ ನೋಡಿ, ಬನಾನಾ ಮತ್ತೆ 2 ಬನಾನಾ ತಗೊಂಡಿದೀವಿ, 2 ಮಾವಿನ ಹಣ್ಣು. ಸೊ ಈ ತರ ನೀಟಾಗಿ ಸಿಪ್ಪೆ ತಕ್ಕೊಳ್ಳಿ. ನೀಟಾಗಿ ಈ ತರ ನಮ್ಮಮ್ಮ ಹೆಂಗೆಂಗೋ ಕಟ್ ಮಾಡ್ತಾ ಇದಾರೆ ಹಂಗೆ ಕಟ್ ಮಾಡಿ. ಯಾವ ಸ್ಟೈಲಲ್ಲಿ ಕಟ್ ಮಾಡ್ತಾ ಇರೋದು? ಓ, ಏನ್ ಟ್ಯಾಲೆಂಟು! ಓಕೆ, ಈ ತರ ಸಣ್ಣ ಸಣ್ಣದಾಗ ಕಟ್ ಆಗುತ್ತೆ. ಏನ್ ಟ್ಯಾಲೆಂಟ್! ವಾ 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 ವಾ. ಅದಕ್ಕೆ ಹೇಳೋದು, ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಗೈಸ್. ಹಾ, ನಮಗೇನೆ ಹೇಳ್ಕೊಡಕ್ ಓಹೋ. ಬರ್ತಾಳೆ ಆಯ್ತಾ. ಚಾಕು ಹುಷಾರು. ನೋಡವಾಗ ಪೀಸ್ ಪೀಸ್ ಚೆನ್ನಾಗ್ ಬಿತ್ತಾ. ಹೌದೌದೌದು. ಈ ಕೈಯಲ್ಲಿ ಸುಮ್ನೆ ಹಿಂಗ್ ಕಿವುಚೋ ಬದ್ಲು ಈ ತರ ಪೀಸ್ ಇದ್ರೆ ಚೆನ್ನಾಗಿರುತ್ತೆ. ಹೌದು, ಆಮೇಲೆ ರಸನೂ ಜಾಸ್ತಿ ಬೀಳಲ್ಲ ಹಂಗೆ. ಆಮೇಲೆ ನೋಡೋದು ವೇಸ್ಟು ಆಗಲ್ಲ ಎಸ್ ಅಲ್ವಾ. ಎಸ್, ಅದಕ್ಕೇನೆ ವೆರಿ ನೈಸ್ ಐಡಿಯಾ. ಹ್ಮ್ ಬನಾನಾನು ಈ ತರ ಸಣ್ಣ ಸಣ್ಣದಾಗಿ ಹೆಚ್ಕೊಬೇಕು. ಹ್ಮ್ ಉದ್ದುದ್ದಕ್ಕೆ ಫಸ್ಟ್ ಹೆಚ್ಚಿ, ಆಮೇಲೆ ಅಡ್ಡಡ್ಡಕ್ಕೆ ಹೆಚ್ಚಿ. ಓಕೆ, ಕೈ ಹುಷಾರು, ನಿಧಾನಕ್ಕೆ ಮಾಡಿ. ಹಾ, ಡನ್. ಇಲ್ಲಿದೆ ನಮ್ಮ ಮಾವಿನ ಹಣ್ಣು, ಅದಕ್ಕೂ ಬನಾನಾ ಹಾಕಿ. ಸೊ ಇವಾಗ ನಮ್ ಗೋಡಂಬಿನ ತುಪ್ಪದಲ್ಲಿ ಒಗ್ಗರಣೆ ಕೊಡೋಣ. ಬಿಸಿಯಾಗಿದ್ಯಾ? ದ್ರಾಕ್ಷಿ ತಗೋಬಹುದು ಬೇಕಾದ್ರೆ. ದ್ರಾಕ್ಷಿ ಬೇಡ, ಗೋಡಂಬಿ ಸಾಕು. ತಿನ್ನಲ್ವಲ್ಲ ಯಾರು ಅಂತ ದ್ರಾಕ್ಷಿ ತಗೊಂಡಿಲ್ಲ. ಹೌದು, ದ್ರಾಕ್ಷಿನೂ ಒಣ ದ್ರಾಕ್ಷಿನೂ ಹಾಕೋಬಹುದು, ಚೆನ್ನಾಗಿರುತ್ತೆ. ಹಾಲು ಹಾಕೋಬಹುದು ಬೇಕಾದ್ರೆ. ಹಾ, ಗೈಸ್, ಕೊಬ್ಬರಿ ತುರಿ ಹಾಕಿದಾಗ ಅದ್ರ ಟೇಸ್ಟೇ ಎಲಿವೇಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಂಗೆ ಕೊಬ್ಬರಿ ತುರಿ ಇಷ್ಟ. ಸಾಮಾನ್ಯ ಬೇರೆಯವ್ರು ಯಾರು ಕೊಬ್ಬರಿ ತುರಿ ಹಾಕಿ ಮಾಡಲ್ಲ. ಹಸಿ ಹೌದಾ? ಕೊಬ್ಬರಿ ತುರಿ ಹಾಕಿ ಸೀಕರಣೆ ಅಂತ ಅಂದ್ರೆ ಮ್ಯಾಶ್ ಮಾಡ್ಬಿಡ್ತಾರೆ, ಒಂದ್ ಏಲಕ್ಕಿ ಪುಡಿ ಬೆಲ್ಲ ಹಾಕಿ ಮುಗಿಸ್ಬಿಡ್ತಾರೆ. ಹಾ, ಬಟ್ ಕೊಬ್ಬರಿ ತುರಿ ಎಷ್ಟು ಚೆನ್ನಾಗಿರುತ್ತಲ್ವಾ, ಹಸಿ ತುಂಬಾ ಕೊಬ್ಬರಿ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಗೋಡಂಬಿ ಹುರ್ಕೊಂಡಾಗಿದೆ. ಈ ತರ ಲೈಟ್ ಆಗಿ ಬ್ರೌನ್ ಆಗ್ಬೇಕು. ತುಪ್ಪ ವೇಸ್ಟ್ ಆಗ್ಬಾರ್ದಂತ ನಮ್ಮ ವೇಸ್ಟ್ ಆಗ್ಬಾರ್ದು. ಅದಕ್ಕೆ ಮಿಕ್ಸ್ ಮಾಡೋಣ. ಇದಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ಹಾಲು ಹಾಕಬಹುದು, ಓಕೆ, ನಿಮ್ಗೆ ಇಷ್ಟ ಇದ್ರೆ. ನಮಗೆ ಇಷ್ಟೇ ಸಾಕು, ಹಾ, ಚೆನ್ನಾಗಿರುತ್ತೆ. ನಮ್ಗೆ ಈ ತರನೇ ಇಷ್ಟ, ಅದಕ್ಕೆ ಚಟ್ನಿ ಏನೇನ್ ಬೇಕಂತ ಹೇಳ್ತೀರಾ? ಬನ್ನಿ. ಈ ಚಟ್ನಿಗೆ ಏನ್ ಜಾಸ್ತಿ ಬೇಡ ಅಂದ್ರೆ? ಏನು ಜಾಸ್ತಿ ಬೇಡ. ಓಕೆ, ತೆಂಗಿನಕಾಯಿ, ತೆಂಗಿನಕಾಯಿ ತುರಿ, ಒಂದೇ ಒಂದು ಹಸಿಮೆಣಸು, ಒಂದೇ ಒಂದು ಹಸಿಮೆಣಸು, ಸ್ವಲ್ಪ ಹುಣಸೆ ಹಣ್ಣು, ಶುಂಠಿ, ಉಪ್ಪು ಇಷ್ಟೇ. ಇಷ್ಟೇನಾ? ಇಷ್ಟೇ. ಒಂದ್ ಸ್ವಲ್ಪ ನೀರು ಹಾಕಿ ರುಬ್ಕೊ ಬನ್ನಿ. ನೀಟಾಗಿ ಕಲಿಸ್ಕೊಳ್ಳಿ. ಒಂದ್ ಸ್ವಲ್ಪ ಹಿಟ್ಟಿ ಗಟ್ಟಿಯಾಗಿದೆ ಅಲ್ಲಮ್ಮ, ಒಂದ್ ಸ್ವಲ್ಪ ನೀರ್ ಹಾಕೋಬಹುದು ನಾವು. ಹಾಕೋಬಹುದು. ಒಂದ್ ಸ್ವಲ್ಪ ಹೊತ್ತು ಇಟ್ಟಿದ್ವಲ್ಲ ಚಟ್ನಿ ಎಲ್ಲ ಮಾಡೋ ತನಕ, ಸೊ ಗಟ್ಟಿಯಾಗಿದೆ. ನಿಮಗೆ ಹಾಕ್ಬೇಕಾದ್ರೆ ಗೊತ್ತಾಗುತ್ತೆ ಗೈಸ್ ಯಾವ ತರ ಕನ್ಸಿಸ್ಟೆನ್ಸಿ ಬೇಕು ಅಂತ. ಅದೇ, ಯಾಕಂದ್ರೆ ಪಾಪ ಅವ್ರಿಗೆ ಗೊತ್ತಾಗ್ಬೇಕು ಕರೆಕ್ಟಾಗಿ. ಹೌದು, ಚಿಕ್ಕವ್ರು ನೋಡ್ಕೊತಾ ಇರ್ತಾರಲ್ಲ. ಈಗ ತುಪ್ಪ ಹಾಕೊಳ್ಳಿ ಮೇಲೆ. ಒಂದ್ ತಟ್ಟೆ ಮುಚ್ಚಿ ಬೇಯ್ಲಿ. ಸೊ ಇವಾಗ ಇದನ್ನ ಉಲ್ಟಾಕೋಣ. ಗೈಸ್, ಜಾಕ್ ಫ್ರೂಟ್ ದೋಸೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ, ಬಿಕಾಸ್ ಅದಕ್ಕೆ ಬೆಲ್ಲ, ಜಾಕ್ ಫ್ರೂಟು, ಕೊಬ್ಬರಿ ತುರಿ ಎಲ್ಲ ಹಾಕಿರ್ತೀವಿ. ಅಂಡ್ ಇದೇ ತರ ಒಂಚೂರು ದಪ್ಪ ಇರ್ಬೇಕು, ಸಖತ್ತಾಗಿರುತ್ತೆ ಟೇಸ್ಟು. ನಮ್ಮ ಅಲ್ಲಿ ಯಾಕೋ ಇಡ್ಲಿ ಮಾಡ್ತೀರಂತ ಕಾಣಿಸ್ತಾ ಇದೆ. ಇದೇ ಹಿಟ್ಟಲ್ಲಿ ಇಡ್ಲಿ ಮಾಡೋಣ ಸ್ವಲ್ಪ ಅಂತ. ಇಡ್ಲಿನೂ ಮಾಡ್ಬೋದಾ? ಓಕೆ. ಸೊ ಸೇಮ್ ಹಿಟ್ನ ನಾವು ಇಡ್ಲಿ ಪಾತ್ರೆಗೂ ಹಾಕಿ ಇಡ್ಲಿ ಇಡ್ತಾ ಇದೀವಿ. ನಿಮಗೆ ತೋರಿಸ್ತೀವಿ ಹೆಂಗಾಗತ್ತೆ ಅಂತ. ತಗೊಳ್ಳಿ, ನಡೀರಿ.
ಇವಾಗ ಇಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ದಾರೆ ನಮ್ಮಮ್ಮ. ಸ್ವಲ್ಪ ಒಳಗಿಡೋಣ. ಈ ತರ ಒಂದ್ ಪಾತ್ರೆಯಲ್ಲಿ ಮುಚ್ತಾ ಇದೀವಿ. ನಾವು ಇಡ್ಲಿ ನೋಡೋಣ, ಇಡ್ಲಿ ಕತೆ ಏನಾಗಿದೆ ಅಂತ. ಓ ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ ನೋಡು ಇಡ್ಲಿ. ಹೌದು, ನಾವು ಫಸ್ಟ್ ಎಷ್ಟು ಹಾಕಿದ್ವಿ ನೋಡಿ. ಹ್ಮ್ ಬನ್ನಿ ತೆಗೆಯೋಣ. ಹಿಂಗ್ ಇಡ್ಲಿನೂ ಮಾಡಿದ್ದಾರೆ ಗೈಸ್. ಇಡ್ಲಿನೂ ಮಾಡ್ಬೋದು ನೀವು ಈ ಹಿಟ್ಟಲ್ಲಿ. ನೋಡಿ ಎಷ್ಟು ಜಿಗಲಿ ಜಿಗಲಿ ಸಾಫ್ಟ್ ಆಗಿದೆ, ಎಷ್ಟು ಚೆನ್ನಾಗಿ ಊದಿದೆ ನೋಡಿ. ನಮ್ ದೋಸೆ ಅಂತೂ ರೆಡಿ ಆಗಿದೆ. ಬನ್ನಿ ತಟ್ಟೆ ರೆಡಿ ಮಾಡೋಣ. ಸೊ ಫಸ್ಟಿಗೆ ನಾವು ಹಾಕ್ತಾ ಇದೀವಿ ಶೀಕರಣಿ. ಶೀಕರಣಿ ಎಲ್ಲಿಗೆ ಹಾಕ್ಲಿ? ಮಧ್ಯಾಹ್ನ ಮಧ್ಯಕ್ಕೆ. ಮಧ್ಯ. ನೆಕ್ಸ್ಟ್ ಬರ್ತಿದೆ ನಮ್ ಚಟ್ನಿ. ಇದೇ ತರ ಚಟ್ನಿ ಚೆನ್ನಾಗಿರುತ್ತೆ ಗೈಸ್ ಇದಕ್ಕೆ. ಸೊ ಇದೇ ತರ ಚಟ್ನಿ ಹಾಕೊಳ್ಳಿ, ಮಾಡ್ಕೊಳ್ಳಿ. ನೆಕ್ಸ್ಟ್ ಬರ್ತಾ ಇದೆ ತುಪ್ಪ. ದೋಸೆ ಮಡ್ಚಿ, ದೋಸೆ ರೆಡಿ. ನಮ್ ತಟ್ಟೆ ಎಲ್ಲಿ ರೆಡಿ ಇತ್ತು ಅಲ್ಲಿಗೆ ಹಾಕಿ. ವಾವ್, ಇಡ್ಲಿನೂ ಮತ್ತೆ ನಮ್ ದೋಸೆ ಎರಡೂನು ಟೇಸ್ಟ್ ಮಾಡೋಣ. ಓಕೆ ಗೈಸ್, ಬನ್ನಿ ಟೇಸ್ಟ್ ಮಾಡೋಣ. ಫಸ್ಟ್ ನಮ್ ದೋಸೆ ಟೇಸ್ಟ್ ಮಾಡೋಣ. ಫಸ್ಟ್ ಹಂಗೆ ತಿನ್ನೋಣ. ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ತುಂಬಾ ಸಾಫ್ಟ್ ಅಂಡ್ ತುಂಬಾ ಸ್ವೀಟ್ ಇಲ್ಲ, ಮೀಡಿಯಂ ಸ್ವೀಟ್ ಇದೆ. ಜಾಕ್ ಫ್ರೂಟ್ ಟೇಸ್ಟ್ ಅಂತೂ ಸಖತ್ತಾಗಿದೆ. ಇವಾಗ ಶ್ರೀಕರ್ಣಿ ಜೊತೆ ಟೇಸ್ಟ್ ಮಾಡೋಣ. ಪರ್ಫೆಕ್ಟ್ ಸ್ವೀಟ್ ಕಾಂಬೋ ಅಂತಾರಲ್ಲ, ಶ್ರೀಕರ್ಣಿ ಮತ್ತೆ ದೋಸೆನೆ ಪರ್ಫೆಕ್ಟ್ ಸ್ವೀಟ್ ಕಾಂಬೋ. ಅಷ್ಟು ಚೆನ್ನಾಗಿದೆ. ಇವಾಗ ಚಟ್ನಿ ಜೊತೆ ಟೇಸ್ಟ್ ಮಾಡೋಣ. ಚಟ್ನಿ ಅಷ್ಟೇ ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿದೆ. ನಂಗೆ ಆಕ್ಚುಲಿ ಚಟ್ನಿ ಇಷ್ಟ ಇಲ್ಲ. ನಾನು ನಮ್ಮಮ್ಮಂಗೆ ಏನಂತೀನಿ ಅಂದ್ರೆ, ಚಟ್ನಿ ಬೇಡ ಅಂತೀನಿ. ಬಟ್ ಇವತ್ತೇ ನಾನು ಕೂತಿರೋದು ಟೇಸ್ಟ್ ಮಾಡ್ಬೇಕಾದ್ರೆ ಚಟ್ನಿ ಜೊತೆ ತಿನ್ನಕ್ಕೆ ಸಖತ್ತಾಗಿದೆ. ಅಂಡ್ ಇದೇ ತರ ಚಟ್ನಿ ಆಗ್ಬೇಕು ಅನ್ಸುತ್ತಲ್ವಾ ಮಾರಿಗೆ? ಬೇರೆ ತರ ಚಟ್ನಿ ಆಗ್ಬಾರ್ದು, ಇದೇ ತರ ಆಗ್ಬೇಕು. ತುಂಬಾ ಸಖತ್ತಾಗಿದೆ. ತುಪ್ಪ ಜೊತೆ ಅಂತೂ ನಂಗೆ ಗೊತ್ತು ಅಲ್ಟಿ ಅದು ಲೈಕ್ ಮಕ್ಕಳು ಅಂತೂ ತುಂಬಾ ಇಷ್ಟಪಡ್ತಾರೆ ತುಪ್ಪದ ಜೊತೆ. ಈಗ ಇಡ್ಲಿ ಟೇಸ್ಟ್ ಮಾಡೋಣ. ನಿಮಗೂ ಯೂನಿಕ್ ಅನ್ಸಿರ್ಬೋದು, ಲೈಕ್ ಇದೇನು ಸೇಮ್ ಹಿಟ್ಟಲ್ಲಿ ಇಡ್ಲಿ ಮಾಡ್ಬಿಟ್ಟಿದ್ದಾರೆ ಅಂತ. ಇಡ್ಲಿನೂ ಅಷ್ಟೇ ಸಾಫ್ಟ್ ಅಂಡ್ ಜಿಗಲಿ ಆಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ಇಡ್ಲಿ ಹಂಗೆ ತಿನ್ಬಿಟ್ಟು ಹೇಳ್ತೀನಿ ನಾನು ನಿಮಗೆ. ಸಖತ್ತಾಗಿದೆ. ಇದ್ರಲ್ಲೂ ಜಾಕ್ ಫ್ರೂಟಿನ ಟೇಸ್ಟ್ ಅಷ್ಟೇ ಬರ್ತಾ ಇದೆ. ಇದು ಕಡುಬ್ ತರ ಇಲ್ಲ. ಕಡುಬ್ ಅಂದ್ರೆ ನಿಮಗೆ ರವೆ ಇರುತ್ತಲ್ಲ, ಇದೊಂಥರ ಒಳ್ಳೆ ಸ್ವೀಟ್ ತರ ಇದೆ. ಇದು ತಣ್ಣಗಾದ್ಮೇಲೆ ಅಂತೂ ಸಖತ್ತಾಗಿರುತ್ತೆ. ಸ್ವೀಟ್ ತರಾನೇ ಅನ್ಸುತ್ತಲ್ಲ. ರವೆ ಹಾಕು ಮಾಡ್ತಾರೆ ಇಡ್ಲಿ ಜಾಕ್ ಫ್ರೂಟ್ದು. ಇದು ಒಂದೇ ಹಿಟ್ಟಲ್ಲಿ ಎರಡು ತರ ಹಿಂಗೂ ಮಾಡ್ಕೋಬಹುದು. ಇದಂತೂ ಒಳ್ಳೆ ಸ್ವೀಟ್ ತರ ಆಯ್ತು. ಆರಾಮ್ಸೆ ಇಟ್ಟಿ ಒಂದ್ ಸ್ವಲ್ಪ ಹೊತ್ತು ಇಟ್ಟಿ ತಣ್ಣಗಾದ್ಮೇಲೆ ತಿನ್ನಿ. ಸ್ವೀಟ್ ಇಷ್ಟ ಇದೆ ಅಂದ್ರೆ ಈ ತರ ಇಡ್ಲಿ ಮಾಡ್ಕೊಳ್ಳಿ. ಇವತ್ತಂತೂ ನಂಗೆ ಮಜಾ. ಬಿಕಾಸ್ ಜಾಕ್ ಫ್ರೂಟ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಸೊ ಇಷ್ಟನ್ನು ಖಾಲಿ ಮಾಡ್ತೀನಿ ನಾನು. ಅಂಡ್ ನಾವು ನಿಮಗೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.